ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರನ್ನು, ಉಡುಪಿಯ ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ, ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜ್ ಈ ಒಂದು ಸಂಸ್ಥೆಯ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದೊಂದಿಗೆ ಇವತ್ತು ವಿಶೇಷವಾಗಿ ಡಾಕ್ಟರ್ ಜೀವರಾಜ ಆಳ್ವ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗಾಗಲೇ ನಮ್ಮೆಲ್ಲ ಕಿರಿಯರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ ಹಿರಿಯರು, ಗೌರವಾನ್ವಿತರಾದ ಮೋಹನ್ ದೇವ್ ಆಳ್ವರವರೇ, ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವ ಇನ್ನೋರ್ವರು ವಿದ್ಯಾಸಂಸ್ಥೆಯಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಿರುವ ಗೌರವಾನ್ವಿತರಾದ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರು, ಪೂಜ್ಯರು, ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವುದರೊಂದಿಗೆ ಕಾಪು ಮಾರುಗುಡಿಯ ಇವತ್ತು ಏನು ಪ್ರಪಂಚದ ಭೂಪಟದಲ್ಲಿ ಕಾಪು ಮಾರಿಗುಡಿ ಅಂತ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅದರೆಲ್ಲ ಧಾರ್ಮಿಕ ಯಶಸ್ವಿಗೆ ಕಾರಣೀಕರ್ತರಾದ ಗೌರವಾನ್ವಿತರಾದ ಕುಮಾರಗುರು ತಂತ್ರಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಗುರುಗಳು ಅಮರನಾಥ್ ಶೆಟ್ಟರವರು ನನ್ನ ಗುರುಗಳು, ಯಾವತ್ತೂ ನಾವು ನೆನೆಸ್ತಾ ಇರ್ತೇವೆ. ನೂರಾರು ಬಾರ ಅವರ ಮನೆಗೆ ಹೋಗಿದ್ದೇವೆ. ನನ್ನ ಹಿರಿಯ ಸಹೋದರಿ ಜಯಶ್ರೀ ಅಕ್ಕ ನಮಗೆ ಆ ಹೊತ್ತಲ್ಲಿ, ನಮಗೆ ಊಟದ ಹೊತ್ತಲ್ಲಿ ಊಟ, ಉಪಹಾರದ ವ್ಯವಸ್ಥೆ ಎಲ್ಲವನ್ನು ಒದಗಿಸುವ ನನ್ನ ಅತ್ಯಂತ ಆತ್ಮೀಯರಾದ ಜಯಶ್ರೀ ಅಕ್ಕನವರೇ, ಇನ್ನೋರ್ವರು ಹಿರಿಯರು ಗೌರವಾನ್ವಿತರಾದ ಶ್ರೀಪತಿ ಭಟ್ರವರೇ, ಈ ಕಾರ್ಯಕ್ರಮದೊಂದಿಗೆ ನಮ್ಮೆಲ್ಲರನ್ನು ಒಟ್ಟು ಮಾಡಲಿಕ್ಕೆ ಕಾರಣೀಕರ್ತರಾದ ರಾಜೇಶ್ವರಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ದೇವಿ ಪ್ರಸಾದ್ ಶೆಟ್ಟಿಯವರೇ, ಧರ್ಮಪತ್ನಿ ಶ್ವೇತಾ ದೇವಿ ಪ್ರಸಾದ್ ಶೆಟ್ಟಿಯವರೇ, ಈ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಗೌರವಾನ್ವಿತ ಪ್ರಾಂಶುಪಾಲರೇ, ಉಪಸ್ಥಿತರಿರುವ ಡಾಕ್ಟರ್ ಶೈಲಜಕ್ಕನವರೇ, ನನ್ನ ವಾಣಿರಾಯವರೇ, ಹಾಗೆ ಎಲ್ಲ ಅಧ್ಯಾಪಕ ವೃಂದದವರು, ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರು, ನಮ್ಮ ಆನಂದ್ ಅಣ್ಣ ಇದ್ದಾರೆ ಆತ್ಮೀಯರು, ಎಲ್ಲ ಗೌರವಾನ್ವಿತ ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ, ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ವೇದಿಕೆಯಲ್ಲಿರುವವರೆಲ್ಲರೂ ಮಾತಾಡಿದ್ದಾರೆ, ಒಳ್ಳೆಯ ಮಾತಾಡಿದ್ದಾರೆ. ಒಂದು ಸಂದೇಶವನ್ನು ಇವತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನೀಡುವಂಥ ಮಾತನ್ನು ಅವರು ಹಾಕಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಮೋಹನ್ ದೇವ್ ಆಳ್ವರವರು ನಾನು ಅತ್ಯಂತ ಗೌರವಿಸ್ತಾ ಇದ್ದೇನೆ. ಯಾಕಂದರೆ ನಾನು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಆಳ್ವರೇ ಉಡುಪಿ ಜಿಲ್ಲಾ ಚೀಫ್ ಕಮಿಷನರ್ ಆಗಿದ್ದೇನೆ. ನನ್ನ ಕರ್ನಾಟಕ ರಾಜ್ಯದ ಚೀಫ್ ಕಮಿಷನರು PGR ಸಿಂಧ್ಯರವರು. 1 ವಾರಗಳ ಹಿಂದೆ ನಾನು ಬೆಂಗಳೂರಲ್ಲಿ ಮಾತನಾಡುವಾಗ ಅವರು ಹೋದ ಎಷ್ಟು ಸಲ ಅವರು ಹೋದ ಕೂಡಲೇ ನಾಗಪ್ಪ ಆಳ್ವರ ಬಗ್ಗೆ ಹೇಳ್ತಾ ಇರ್ತಾರೆ. ಅವರು ಕರಾವಳಿ ಜಿಲ್ಲೆಯಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣ ಇದ್ದರೆ ಅದು ನಾಗಪ್ಪ ಆಳ್ವರು ಅಂತ. ಇವತ್ತು ಜೀವರಾಜ ಆಳ್ವರನ್ನು ದೂರದಲ್ಲಿ ನೋಡಿದ್ದ ನೆನಪುಗಳುಂಟು. ಆದರೆ ನಾಗಪ್ಪ ಆಳ್ವರ ಹಿರಿಯ ಪುತ್ರ ಮೋಹನ್ ದಾಸ್ ಆಳ್ವರನ್ನು ನೋಡುವಂಥ ಭಾಗ್ಯವನ್ನು ಇವತ್ತು ದೇವಿ ಪ್ರಸಾದ್ ಶೆಟ್ಟರವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ವಿಶೇಷವಾದ ಕೃತಜ್ಞತೆಯೊಂದಿಗೆ ಅವರು ಒಳ್ಳೆಯ ಮಾತಾಡಿದ್ದಾರೆ. ಯಾಕಂದರೆ ಎಲ್ಲ ವಿಚಾರಗಳೇ ಹೇಳುವುದರೊಂದಿಗೆ ಇವತ್ತಿನ ಸ್ಥಿತಿ ಹೇಗಿದೆ, ಅಥವಾ ಇವತ್ತು ವಿದ್ಯಾಸಂಸ್ಥೆ ಯಾವ ರೀತಿ ಮುನ್ನಡೀತಾ ಇದೆ, ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನು ನಾವು ಎಷ್ಟು ಮಕ್ಕಳಿಗೆ ನೀಡ್ತಾ ಇದ್ದೇವೆ ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಮಾತನಾಡಿದ್ದಾರೆ. ಅದರೊಂದಿಗೆ ನಮ್ಮ ಹಿರಿಯ ದೇಸಾಯಿ ಅವರಿರ್ಬೋದು, ಮಂಕುತಿಮ್ಮ ಇರ್ಬೋದು, ಇರೋ ಎಲ್ಲ ಕವನಗಳನ್ನು ನೆನಪಿಸಿದ್ದಾರೆ. ಭಗವದ್ಗೀತೆಯ ಬಗ್ಗೆ ಹೇಳಿದ್ದಾರೆ.
ಖಂಡಿತವಾಗಿ ನಾವೆಲ್ಲ ಒಪ್ಪುವಂಥದ್ದು ವಿಚಾರ. ಯಾಕಂದರೆ ಹೂ ಕೊಟ್ಟರು ಎಲ್ರಿಗೂ, ಯಾವತ್ತೂ ಹೂವು ತನಗಾಗಿ ಅರಳುವುದಲ್ಲ, ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬೆಳಗುವುದು ಬೆಳಕಲ್ಲ, ತನಗಾಗಿ ಬಾಳುವುದು ಬಾಳಲ್ಲ. ಯಾಕಂದರೆ ಏಕ ವ್ಯಕ್ತಿಯಾಗಿ ನಾನು ಮಾತ್ರ ನನ್ನ ಬದುಕನ್ನು ಸಾಗಿಸುವುದಲ್ಲ. ನಾನು ಜೀವನದಲ್ಲಿ ಬದುಕಬೇಕಾದ್ರೆ ಇಡೀ ವ್ಯವಸ್ಥೆಗಳ ಸಹಕಾರ ಇದ್ದರೆ ಮಾತ್ರ ನಾನು ಬದುಕಲಿಕ್ಕೆ ಸಾಧ್ಯ ಉಂಟು. ವಿದ್ಯಾರ್ಥಿಗಳು ಹೇಳ್ಬೋದು ನಾವು ಫೀಸ್ ಕಟ್ತೇವೆ ಹಾಗೆ ಕಲಿತೇವೆ ಅಂತ, ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಸಮಾಜ ನೀಡುವಂಥ ನಮಗೆ ಸಹಾಯ ಹಸ್ತ ಕಣ್ಣಿಗೆ ಕಾಣದ ಸಹಾಯ ಹಸ್ತ. ಅದು ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ವಿದ್ಯಾದೇಗುಲ ಇರ್ಬೋದು, ಅಧ್ಯಾಪಕರು ಇರ್ಬೋದು, ಎಲ್ಲರೂ ಸಹಕಾರ ನೀಡಿದರೆ ಮಾತ್ರ ನಮ್ಮ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡು ಜೀವನದಲ್ಲಿ ಅದೆಲ್ಲವನ್ನು ಅಳವಡಿಸಿಕೊಂಡು ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲರೂ ಮಾತಾಡುವಾಗ ಹೇಳಿದರು, ಇವತ್ತು ತಂದೆಯ ಋಣ, ತಾಯಿಯ ಋಣ, ಗುರುಗಳ ಋಣ ಖಂಡಿತವಾಗಿಯೂ ನಾವೆಲ್ಲ ಒಪ್ಪುವಂಥದ್ದು. ಹೊತ್ತು ಹೆತ್ತು ಸಾಕಿದ ತಾಯಿಯ ಕಣ್ಣಿನಲ್ಲಿ ದುಃಖದ ಕಣ್ಣೀರು ಬರುವಂಥ ಕೆಲಸವನ್ನು ಯಾವ ಮಕ್ಕಳು ಮಾಡಬಾರ್ದು. ಯಾಕಂದರೆ ಇವತ್ತಿನ ಸ್ಥಿತಿಗತಿಯಲ್ಲಿ ಕಾಲಘಟ್ಟದಲ್ಲಿ ನಾನು ಅನೇಕ ವಿದ್ಯಾಸಂಸ್ಥೆಗೆ ನಾವು ಭೇಟಿ ನೀಡುವಂಥ ಅವಕಾಶ ಸಿಕ್ಕಿತು. ಸಹಕಾರಿ ಕ್ಷೇತ್ರದಲ್ಲಿ ಸಹ ನಾನು ರಾಜ್ಯ ಮಟ್ಟದ ಒಬ್ಬ ನಿರ್ದೇಶಕನಾಗಿ ಬೇರೆ ಬೇರೆ ಜಿಲ್ಲೆಗೆ ಹೋಗುವಂಥ ಅವಕಾಶ ಉಂಟು. ಎಲ್ಲ ಜಿಲ್ಲೆಗಳಿಗೆ ಹೋಲಿಕೆ ಮಾಡುವಾಗ ನಾನು ಅತ್ಯಂತ ಸಂತೋಷ ಪಡುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಈ ವಾತಾವರಣ, ಇಲ್ಲಿಯ ವಿದ್ಯಾರ್ಥಿಗಳಿರ್ಬೋದು, ಇಲ್ಲಿಯ ಸಂಸ್ಕಾರ ಇರ್ಬೋದು, ಇಲ್ಲಿಯ ಶುಚಿತ್ವ ಇರ್ಬೋದು, ಇವು ರಾಜ್ಯಕ್ಕೆ ಮಾದರಿಯಾಗಿದೆ. ಫಲಿತಾಂಶದಲ್ಲೂ ಒಂದು ವರ್ಷ ಉಡುಪಿ ಜಿಲ್ಲೆ ಪ್ರಥಮ, ಇನ್ನೊಂದು ವರ್ಷ ಮಂಗಳೂರು ಜಿಲ್ಲೆ ಪ್ರಥಮ. ನಮ್ಮ 2 ಜಿಲ್ಲೆಗೆ ಪೈಪೋಟಿ. ಅದಕ್ಕೆ ಕಾರಣೀಕರ್ತರು ನಮ್ಮ ಅಧ್ಯಾಪಕ ವೃಂದದವರು, ವಿದ್ಯಾದೇಗುಲಗಳು, ಅದರ ಆಡಳಿತ ಮಂಡಳಿ. ಇವತ್ತು ಜೀವನ ಅಂದರೆ ಕೇವಲ ಅಂಕ ಗಳಿಸುವಂಥದ್ದು ಮಾತ್ರ ಅಲ್ಲ, ಬೇಕು ಅಂಕ ಗಳಿಸಬೇಕು. ಆದರೆ ಇವತ್ತು ನಮ್ಮತನವನ್ನೆಲ್ಲ ಉಪಯೋಗ ಮಾಡಿಕೊಂಡು ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿಕೊಂಡು ನಾನು ಒಬ್ಬ ವ್ಯಕ್ತಿಯಾಗಿದ್ದುಕೊಂಡು ಹೇಗೆ ಬದುಕಬಹುದು. ಯಾಕಂದರೆ ನಾನೊಬ್ಬ ಆರ್ಥಿಕ ಸಂಸ್ಥೆಯ ಮುಖ್ಯಸ್ಥನಾಗಿ ಹೇಳ್ತಿದ್ದೇನೆ. ಇವತ್ತು ಈಗಾಗಲೇ ನಾವು ನೇಮಕಾತಿ ಬಗ್ಗೆ ಅರ್ಜಿಯನ್ನು ಕಾಲ್ಫಾರ್ ಮಾಡಿದ್ದೇವೆ. ಕೇವಲ 15 ಸೀಟಿಗೆ ಸುಧಾಕರಣ 1300 ಅರ್ಜಿ ಬಂದಿದೆ, ಡಬಲ್ ಗ್ರ್ಯಾಜುಯೇಟ್ ಅಲ್ಲ. ಆದರೆ ನಾನು ಗಮನಿಸಿದಂತೆ ಏನು ಅರ್ಜಿ ಹಾಕಿದ್ದಾರೆ ಅದರಲ್ಲಿ 40% ಜನರಿಗೆ ಒಂದು CL ಅಪ್ಲಿಕೇಶನ್ ಬರಲಿಕ್ಕೆ ಗೊತ್ತಿಲ್ಲ. ಮಾರ್ಕ್ ಅಂತ ಎಷ್ಟು ಅಂತ ಹೇಳಿದರೆ 95+. ಅಂದರೆ ಕೇವಲ ಅಂಕಕ್ಕೆ ಮಾತ್ರ ನಾವು ನಮ್ಮ ಮಕ್ಕಳನ್ನು ಸೀಮಿತ ಮಾಡಬಾರ್ದು. ಇವತ್ತು ವಿಶೇಷವಾಗಿ ನಾನು ದೇವಿಪ್ರಸಾದ್ ಶೆಟ್ಟರಿಗೆ ಒಬ್ಬ ನಾಗರಿಕನಾಗಿ ನಾನು ಅಭಿನಂದನೆ ಕೊಡುವುದೇನೆಂದರೆ, ಒಳ್ಳೆಯ ಸಂಸ್ಕಾರವನ್ನು ಈ ವಿದ್ಯಾದೇಗುಲದಲ್ಲಿ ಕಲಿಸ್ತಾ ಇದ್ದಾರೆ. ನಾನು ಯಾವ ಧರ್ಮದ ಬಗ್ಗೆ ಹೇಳುವುದಿಲ್ಲ, ಆದರೆ ಹಿಂದೂ ಧರ್ಮದ ಬಗ್ಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ, ಯಾಕಂದರೆ ಅತ್ಯಂತ ಸಣ್ಣ ಸಣ್ಣ ಮಕ್ಕಳು, ಇವತ್ತು ಮಕ್ಕಳಿಗೆ ಭಾಷಣ ಬೇಡ, ಆದರೆ ಇವತ್ತೊಂದು ಮನೆ ಕಟ್ಟುವಾಗ ಪಂಚಾಂಗವನ್ನು ನಾವು ಬಂಡೆಕಲ್ಲಲ್ಲಿ ಮಾಡ್ತೇವೆ. ತದನಂತರ ಗೋಡೆಯನ್ನು ನಾವು ಅಲೋ ಬ್ಲಾಕಲ್ಲಿ ಅಥವಾ ಕೆಂಪು ಕಲ್ಲಲ್ಲಿ ಮಾಡ್ಬೋದು. ಯಾರೋ ಅಲೋ ಬ್ಲಾಕಲ್ಲಿ ಪಂಚಾಂಗ ಯಾವ ಕಟ್ಟಡಕ್ಕೂ ಮಾಡೋದಿಲ್ಲ. ಯಾಕಂದರೆ ಪಂಚಾಂಗ ಸುದೃಢವಾಗಿದ್ದರೆ ಮಾತ್ರ ಇವತ್ತು ಕಟ್ಟಡ 100 ವರ್ಷ ಬಾಳಿಕೆ ಬರ್ತದೆ. ಅಂಥ ಮಕ್ಕಳ ರೂಪಣೆಯನ್ನು ಇವತ್ತು ಅವರ ಜೀವನದ ರೂಪಿಸುವಂಥ ಕೆಲಸವನ್ನು ಈ ವಿದ್ಯಾದೇಗುಲವನ್ನು ಮಾಡ್ತಾಯಿದೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಖಂಡಿತವಾಗಿಯೂ ಒಪ್ತಿದ್ದ. ಆದರೆ ವಿದ್ಯೆ ಕಲಿಸಲಿಕ್ಕೆ ಖಂಡಿತವಾಗಿಯೂ ಇವತ್ತು ಅಂಕಗಳಲ್ಲಿ ನಮ್ಮ ಮಕ್ಕಳು ಶ್ರೇಷ್ಠತೆಯನ್ನು ಕಾಣ್ತಾ ಇದ್ದಾರೆ. ಆದರೆ ಸಂಸ್ಕಾರ ಕಲಿಸುವಂಥದ್ದು ನನ್ನಂಥ ಪೋಷಕರಾದ ನಮ್ಮ ಧರ್ಮ. ಮುಂದಿನ ದಿನಗಳಲ್ಲಿ ಇವತ್ತು PUCಯ ವಿದ್ಯಾರ್ಥಿಗಳು ನೀವು ತೇರ್ಗಡೆ ಹೊಂದಿ ಒಳ್ಳೆಯ ಅಂಕ ಗಳಿಸಿ ಮುಂದೆ ನೀವು ವೈದ್ಯರಾಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ IAS KPS ಯಾವುದೇ ಆಗ್ಬೋದು. ಆಗ ನಮಗೆ ಗೊತ್ತಾಗ್ತದೆ ಹೊರಗಿನ ವಾತಾವರಣದಲ್ಲಿ ನಾವು ಹೇಗೆ ಬಾಳಬೇಕು, ಅಥವಾ ನಾವು ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನು ಎದುರಿಸಬೇಕು, ಪಬ್ಲಿಕ್ ರಿಲೇಷನ್ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನೆಲ್ಲ ಆ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ. ನಾನು ವಿದ್ಯಾರ್ಥಿ ಜೀವನದಲ್ಲಿ ತಪ್ಪು ಮಾಡಿದ್ದೀನೋ ಏನೋ, ಕೇವಲ ಪಾಠ ಪ್ರವಚನದ ಬಗ್ಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಪಾಠೇತರ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳದಿದ್ದರೆ ಅದರ ಪರಿಣಾಮ ಏನಾಗ್ತದೆ ಅಂದರೆ
ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಮಗೆ ಅದರ ಅನುಭವ ಆಗ್ತದೆ. ಅದೆಲ್ಲವನ್ನು ಹೋಗಲಾಡಿಸುವಂಥ ವಾತಾವರಣವನ್ನು ರಾಜೇಶ್ವರಿ ವಿದ್ಯಾಸಂಸ್ಥೆ ಖಂಡಿತವಾಗಿಯೂ ನೀಡ್ತಾ ಇದೆ. ನಾನು ಅತ್ಯಂತ ಸಂತೋಷ ಪಡ್ತಿದ್ದೇನೆ. ಇವತ್ತು ಒಳ್ಳೆಯ ಸಂಸ್ಕಾರಯುತವಾದ ಪಾಠ ಪ್ರವಚನಗಳನ್ನು ವಿದ್ಯಾಸಂಸ್ಥೆಗಳನ್ನು ವಿದ್ಯಾಭ್ಯಾಸವನ್ನು ಈ ಒಂದು ವಿದ್ಯಾಸಂಸ್ಥೆಗಳ ಮುಖಾಂತರ ಕಲಿಸ್ತಾ ಇದ್ದೀರಿ. ಖಂಡಿತವಾಗಿಯೂ ನೀವು ದೈವ ಭಕ್ತರು. ದೇವರು ಖಂಡಿತವಾಗಿಯೂ ನಿಮಗೆ ಅನುಗ್ರಹ ಆಶೀರ್ವಾದ ಯಾವತ್ತು ನೀಡ್ತಾ ಇದ್ದಾರೆ. ಎಲ್ಲರ ಹಿರಿಯರ ಆಶೀರ್ವಾದ ಇದೆ. ಯಾಕಂದರೆ ಡಾಕ್ಟ್ರ್ ಆಳ್ವರವರ ಅಂಥವರು ಇಲ್ಲಿ ಬಂದು ನಮ್ಮಂಥ ಕಿರಿಯರಿಗೆ ಅವರು ಏನು ಮಾತನಾಡಿದರೂ ಒಂದು ರೀತಿಯಲ್ಲಿ ಅದು ಆಶೀರ್ವಾದ. ಅವರ ಈ ಒಂದು ಪ್ರಾಯದಲ್ಲಿ ಅವರು ನಿರಂತರವಾಗಿ ಒಂದು ಮಾತು ಹೇಳಿದರು, ನಾನು ಕಾರ್ಯಚಟುವಟಿಕೆಗಳಲ್ಲಿ ಇಲ್ಲದಿದ್ದರೆ ನಾನು ಒಂದು ಸ್ವಲ್ಪ ಕುಂಠಿತನಾಗ್ತಿದ್ದೇನೋ ಏನೋ. ನಾನು ನಿರಂತರವಾಗಿ ನನ್ನನ್ನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸೇವಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಹೋಗಿ ಇವತ್ತು ನಾನು ಇನ್ನಷ್ಟು ಚೈತನ್ಯ ನನಗೆ ಬಂದಿದೆ ಅಂತ ಇದು ಎಲ್ಲರೂ ಒಪ್ಪುವಂಥ ಮಾತು. ಯಾಕಂದರೆ ಅವರ ಅನೇಕ ವಿಚಾರಗಳು ನಮ್ಮ ಜೀವಿತದಲ್ಲಿ ಸಹ ನಾವು ಕಲಿಯುವಂಥದ್ದು ಅಂಥ ಒಂದು ವಿಚಾರಗಳನ್ನು ಅವರು ತಿಳಿಯಪಡಿಸಿದ್ದಾರೆ. ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಅವರಿಗೆ. ಅವರಂಥ ಹಿರಿಯರ ಮಾರ್ಗದರ್ಶನ ನಮ್ಮಂಥ ಕಿರಿಯರಿಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಸುಧಾಕರಣ್ಣ ಮಾತನಾಡುವಾಗ ಒಂದು ನೆನಪಾಯಿತು. ಸುಧಾಕರಣ್ಣ ಆರ್ಥಿಕ ಸಂಸ್ಥೆಯ ಬಗ್ಗೆ ಹೇಳಿದರು. ಯಾಕಂದ್ರೆ ನೀವು ಸಾಲ ಕೊಡ್ತೀರಿ, ಬಡ್ಡಿ ಸ್ವಲ್ಪ ವಿದ್ಯಾಸಂಸ್ಥೆಗೆ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ. ಖಂಡಿತವಾಗಿಯೂ ನಾವು ಇನ್ನೊಬ್ಬರ ಕಷ್ಟ ಏನಂತ ನಮಗೆ ಗೊತ್ತಿದೆ. ಯಾಕಂದರೆ ನಾನು 4 ದಶಕಗಳ ಅದೇ ಸಂಸ್ಥೆಯಲ್ಲಿ ಏಕೋಪಾಧ್ಯಾಯ ಶಾಲೆಗೆ ಮುಖ್ಯೋಪಾಧ್ಯಾಯ ಅಂತ ಹೇಳುವಂಥ ರೀತಿಯಲ್ಲಿ ನಾನು ಆ ಸಂಸ್ಥೆಯಲ್ಲಿ ಗುಮಾಸ್ತನಾಗಿ ಸೇರಿಕೊಂಡು ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಪ್ರಧಾನ ವ್ಯವಸ್ಥಾಪಕನಾಗಿ ಇವತ್ತು ನಿವೃತ್ತಿಯಾಗಿ ಇವತ್ತು ಅಧ್ಯಕ್ಷನಾಗಿದ್ದೇನೆ. ಕೇವಲ 300 ಸದಸ್ಯರು, 4,000 ಠೇವಣಿ ಇದ್ದ ನಮ್ಮ ಸಂಸ್ಥೆ ಬೇರೆಯವರಿಗೆ ಗೊತ್ತಿದೆ. ಆಳ್ವರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 4,200 ಕೋಟಿ ರೂಪಾಯಿ ವ್ಯವಹಾರ ಮಾಡೋದರ ಮುಖಾಂತರ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಖಂಡಿತವಾಗಿಯೂ ನಮ್ಮ ಸಂಸ್ಥೆಗೆ ಇದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಸುಧಾಕರಣ್ಣ ಹೇಳುವ ಮೊದಲೇ ನಾನು ನಮ್ಮ ವ್ಯವಸ್ಥಾಪಕರಿಗೆ ಬಂದಿದ್ದಾರೆ, ಅವರಿಗೆ ಫೋನ್ ಮಾಡಿ ಕೇಳಿದೆ, ಸುಧಾಕರಣ್ಣನ ಲಯಬಿಲಿಟಿ ಎಷ್ಟುಂಟು, ಎಷ್ಟು ಬಡ್ಡಿ ಹಾಕಿದ್ದೀರಂತ ನಾನು ಮೊದಲೇ ಫೋನ್ ಮಾಡಿ ಕೇಳಿದೆ. ಖಂಡಿತವಾಗಿಯೂ ಅದನ್ನು ಮುಂದಿನ ದಿನಗಳಲ್ಲಿ ಪರಿಗಣಿಸುವಂಥ ಒಂದು ಮನಸ್ಸು ಮಾಡ್ತೇನೆ ಅಂತ ಹೇಳುತ್ತಾ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದು ಖಂಡಿತವಾಗಿಯೂ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಹಸ್ತ ಮಾಡ್ತೇವೆ. ಅದರೊಂದಿಗೆ ಎಲ್ಲ ರೀತಿಯ ಸಹಾಯ ಹಸ್ತ ಯಾವೊಂದು ನನ್ನದಾಗಲಿ ನನ್ನ ಬಡಗಬೆಟ್ಟು ಕೇರ್ ಕೋಆಪರೇಟಿವ್ ಸೊಸೈಟಿಯಿಂದ ಸದಾ ಇದೇ ಇರ್ತದೆ ಅಂತ ಹೇಳುತ್ತಾ ಇನ್ನು ಎಲ್ಲರಿಗೆ ವೇದಿಕೆಯಲ್ಲಿ ಎಲ್ಲ ಹಿರಿಯರಿದ್ದಾರೆ, ಎಲ್ಲರೂ ಗೌರವಾನ್ವಿತ ಗಣ್ಯರಿದ್ರಿ. ತಾವು ತಮ್ಮ ಎಲ್ಲರಿಗೆ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.